ಇನ್ನು ಇದಕ್ಕೇನು ಗ್ಯಾರಂಟಿ ಅಂತ ಕೇಳ್ತಾರೆ ಆರ್ ಅಶೋಕ್. ಸರಿಯಪ್ಪ, ನೀವು 3300 ಕೊಡ್ತೀವಿ ಅಂತ ಹೇಳಿದ್ರಿ, ಅದು ಗ್ಯಾರಂಟಿ ಇದೆಯಾ? ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ಹೇಳಿ ಇವರು ಸುಮ್ಮನೆ ಬಂದಿದ್ದಾರೆ. ಇದರ ವಿರುದ್ಧ ಬಿಜೆಪಿ ಹೋರಾಟ ಮಾಡುತ್ತೆ. ರೈತರಿಗೆ ನಮ್ಮ ಬೆಂಬಲ ಮುಂದುವರಿಯುತ್ತೆ. ಬರೀ ಬೆಳಗಾವಿಗೆ ಮಾತ್ರ ಇದು ಅನ್ವಯ ಆದರೆ ಅಲ್ಲ, ಇಡೀ ರಾಜ್ಯಕ್ಕೆ ಅನ್ವಯ ಆಗಬೇಕು. 3300 ರೂಪಾಯಿ ಅಂತ ಸರ್ಕಾರ ಹೇಳಿದರೂ ಕೂಡ ಅದನ್ನು ಒಪ್ಪಿರೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಅಂತ ಆರೋಪಿಸ್ತಾರೆ ಅಶೋಕ್. ಈ ಸರ್ಕಾರ ಮಾನ ಮರ್ಯಾದೆ ಇಲ್ಲ, ರೈತರನ್ನೆಲ್ಲ ಡಿವೈಡ್ ಮಾಡುವಂಥ ವ್ಯವಸ್ಥೆಗೆ ಹೋಗಿದೆ. ಬೆಳಗಾವಿಯಲ್ಲಿ ಏನು ಹೋರಾಟ ಆಯಿತು, ಈಗ ಸರ್ಕಾರ 3300 ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಗ್ಯಾರಂಟಿ ಇಲ್ಲ. ಯಾವಾಗ ಬಿಡುಗಡೆ ಮಾಡ್ತಾರೆ? ಸರ್ಕಾರ ಅದಕ್ಕೆ ಗ್ರ್ಯಾಂಟ್ ಕೊಡಬೇಕು. ಅವ್ರು ಗ್ರ್ಯಾಂಟ್ ಕೊಡೋವರೆಗೂ ಸಕ್ಕರೆ ಕಾರ್ಖಾನೆಯವರು ಬಿಡುಗಡೆ ಮಾಡಲ್ಲ. ಮತ್ತು ಬೆಳಗಾವಿಗೆ ಮಾತ್ರ ಇದು ಸೀಮಿತ ಆದರೆ ರಾಜ್ಯದ ಉಳಿದ ಕಡೆನೂ ದಂಗೆ ಹೇಳ್ತಾರೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ, ಕಾಮನ್ ಸೆನ್ಸ್ ಇದ್ದರೆ ರಾಜ್ಯದ ಪೂರ್ತಿ ಇದರ ವಿಸ್ತರಣೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಅದಕ್ಕೆ ಪೂರ್ತಿ ಬೆಂಬಲವನ್ನ ಕೊಡ್ತೈತೆ. ರಾಜ್ಯವ್ಯಾಪಿ ಇದನ್ನ ತರಬೇಕು. ಇದು ತೇಪೆ ಹಚ್ಚುವಂಥ ಸರ್ಕಾರ, ಸುಳ್ಳು ಹೇಳುವಂಥ ಸರ್ಕಾರ ತೇಪೆ ಹಚ್ಚುವಂಥ ಕೆಲಸ ಮಾಡ್ತಾ ಇದೆ. ಇದು ಅಶ್ವಥ್ ನಾರಾಯಣ್ ಅವರ ಆರೋಪ. ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಕಬ್ಬು ಬೆಳೆಗಾರರು ಏನೋ ಒಂದು ಕಾಂಗ್ರೆಸ್ ಸರ್ಕಾರ ತ್ಯಾಪೆ ಹಾಕಿದ್ದಾರೆ. ನಿಜಕ್ಕೂ ಜನ ಬಯಸಿದ ರೀತಿಯಲ್ಲಿ, ರೈತರು ಬಯಸಿದ ರೀತಿಯಲ್ಲಿ ಪರಿಹಾರವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಇದು ರೈತ ವಿರೋಧಿ ಸರ್ಕಾರ. ಕಾಂಗ್ರೆಸ್ ಅಂದರೆ ರೈತರಿಗೆ ವಿರೋಧಿಗಳು. ಅದೇನೋ ಗೊತ್ತಿಲ್ಲ. ರೈತ ವಿದ್ಯಾನಿಧಿ ಸ್ಕೀಮಿನ ಹಿಂದೆ ಪಡೆದ್ರು, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಯೋಜನೆಯನ್ನು ಹಿಂದೆ ಪಡೆದ್ರು. ಈ ರೀತಿ ಪ್ರತಿಯೊಂದು ಹಿಂದೆ ಪಡೆದು ರೈತ ವಿರೋಧಿ ಆಗಿರೋದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಎಲ್ಲ ನಿಲುವನ್ನು, ಈ ಕೊಟ್ಟಿರೋ ಪರಿಹಾರ ಜನ ವಿರೋಧಿ, ರೈತ ವಿರೋಧಿ ಆಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, 50 ರೂಪಾಯಿನ ಫ್ಯಾಕ್ಟ್ರಿಯವರು ಕೊಡ್ತಾರೆ, 50 ರೂಪಾಯಿನ ಸರ್ಕಾರ ಕೊಡುತ್ತೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 50 ರೂಪಾಯಿ ಫ್ಯಾಕ್ಟ್ರಿಯವ್ರದ್ದು, ಇನ್ನು 50 ರೂಪಾಯಿ ನಮ್ಮದು. ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಮಗೆ ಹೇಳಿದ್ದೆ ಒಂದು, ಇವರು ಮಾಡಿದ್ದೆ ಒಂದು ಅಂತ ಏನಿಲ್ಲ. ಅವ್ರು ಎದುರುಗಡೆನೇ ಹೇಳಿರೋದು ಒಂದು, ಮಾಡಿರೋದು ಒಂದಲ್ಲ. ಅವ್ರು ಹೇಳಿದ್ದೀನಿ. ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ 3200. ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು. ಸರ್ಕಾರ 50 ರೂಪಾಯಿ ಕೊಡ್ತದೆ. DC ಏನು ಹೇಳಿದ್ದಾನೆ, 10.25ಕ್ಕೆ 3100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ. 10.25 ರಿಕವರಿ ಇದ್ರೆ 11.25 ರಿಕವರಿ ಇದ್ರೆ 3200 ಪ್ಲಸ್ 3200 ಪ್ಲಸ್ 100. DC 3200 ಹೇಳಿದ್ರು ಬೆಳಗಾವಿ DC. ಅದ್ರ ಮೇಲೆ 100 ರೂಪಾಯಿ ಅಂದ್ರೆ 3300 ರೂಪಾಯಿ. ಅವ್ರ ಮಾಲೀಕರು ಕೊಡಕ್ಕಾಗಲ್ಲ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಕೊಡಿಸೋ ಕೆಲಸ ಮಾಡಿ. ಈಗ ಆದೇಶ ಇಶ್ಯೂ ಆಗ್ತದೆ. ಅಲ್ಲಿ ಹೋಗಿ ರೈತರಿಗೆ ನಮ್ಮ ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲೇ ಅನೌನ್ಸ್ ಮಾಡ್ತಾರೆ. ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ, ಚರ್ಚೆ ಮಾಡೋಣ.